ಸರ್ ಬಂದ್ಮೇಲೆ ಅಲ್ಲಿಂದ ಬಂದು ಈಗ ಕೊಟ್ರು 1.5 ಗಂಟೆ ಆಯ್ತು ಸರ್. 1.5 ಗಂಟೆಯಿಂದ ಒಂದು ಆರ್ಡರ್ ಮಾಡಿಲ್ಲ ನಾನು. He doesn't have a patience of within 10 minutes. ನಾವು ಬರಲಿಲ್ಲ ಅಂದ್ರೆ ಅದು ಕೊಡ್ತಿರಲಿಲ್ಲ, OTP ಕೊಡ್ತಿರಲಿಲ್ಲ. Did I ever said ನಾವು ಬಂದಿದ್ದಕ್ಕೆ OTP ಕೊಟ್ರು ನಮ್ಮ ನೋಡಿ 5-10 ಮಿನಿಟ್ಸ್ ಅಂದ್ರೆ ನಾನು ಅಲ್ಲೇ ನಿಂತ್ಕೊಂಡು ನಾನು ವಾಪಸ್ ಇಸ್ಕೊಂಡು ಬರ್ತಿದ್ದೆ. ನಾನು ಹೇಳ್ತೀನಿ ಬಿಡಿ, ಇನ್ಮೇಲೆ ಇವ್ರಿಗೆ OTP ಡೆಲಿವರಿನೇ ಕೊಡಬೇಡ್ರಿ. ಯಾರು किसी बार ऐसा होता है Amazon and people come right, they leave it at the doorstep and then they call us up. ಸರ್ ಈಗ ಇವನು ಏನೋ ಒಂದು ಡೆಲಿವರಿಗೆ 20 ರೂಪಾಯಿ ಸಂಪಾದನೆ ಮಾಡ್ತಾರೆ, 30 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ. ಈ ಅಮ್ಮ ಇವ್ರಿಗೆ ಅರ್ಥ ಆಗಬೇಕಲ್ಲ. ಅರ್ಥ ಆಗಲ್ಲ. ಅಲ್ಲಿ ಮೆಟ್ರೋ ವರ್ಕ್ ನಡೀತಾ ಇದೆ ಈಗ ಮುಂದೆ ನೋಡಿ ಯಾವ ತರ ಮಾತಾಡ್ತಾಳೆ ಆ ಅಮ್ಮ, ಇಡಿಯಟ್ ಅಂತಾಳೆ. ಹೌ ಮೇಡಮ್, ಹೌ ಯು ವಿಲ್ ಯೂಸ್ ದಟ್ ವರ್ಡ್ ಹಿಮ್? ಫಸ್ಟ್ ಆಫ್ ಆಲ್ ಗಿವ್ ಮಿ ಆನ್ಸರ್. ಯು ಆರ್ ದಿ ಒನ್ ಆಫ್ ದಿ ಎಜುಕೇಟೆಡ್, he is uneducated. How you will speak like that? He should know Hindi and English to communicate to. No, how you will tell to him to idiot? Give me the answer. What is the difference of him and you? Did you speak to what me? you? No. You speaking before like that means I am speaking like that. To me nicely. He was not speaking to me nicely, sir. ಮಾತಾಡಕ್ಕೆ ಹೇಳಿ ಸರ್ ಸರಿಯಾಗಿ. ಎಜುಕೇಟೆಡ್ ಅಂದ್ಮೇಲೆ ನೀನು ಎಜುಕೇಟೆಡ್ ತರ ಮಾತಾಡಲೇ. First of all, these delivery guys are not supposed to. ನೀನು ಮರ್ಯಾದೆನೇ ಕೊಡ್ತಾ ಇಲ್ಲ ಅವನಿಗೆ. ಏನು ನಿನಗೆ ಮರ್ಯಾದೆ ಕೊಡ್ತಾನ ಅವನು? He behaved rowdy. ಇಷ್ಟೊತ್ತು ನಿನಗೆ he is not rowdy. You are making the cheater rowdy. I wish there was a camera to capture him. No, nothing you do. ಇವಾಗ ಇದೇನು ಸರ್? ಆಯ್ತು ಬಿಡಿ, ಈಗ ಆಯ್ತು ಅದೇನಿದೆ ಅವ್ರದ್ದು ಇದು ಮಾಡಿಬಿಡಿ. ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಅಪ್ಲೋಡ್ ಮಾಡಿ. ಒಂದು ಎಲ್ಲ ಹಿಡಿದು ನಮ್ಮ ಕೆಲಸ ಎಲ್ಲ ಸೋಷಿಯಲ್ ಮೀಡಿಯಾ ಕಂಪ್ಲೇಂಟ್ ಕೊಡು. ನೀನು ಈ ಥರ ಆಯಿತು ನನ್ನ ಜೊತೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಆಡಲ್ಲಿ ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಲೆಟರ್ ಆಡಲ್ಲಿ ಬರೆದು ಕೊಟ್ಟಿರೋ. ಯಾಕಂದರೆ ನಿನಗಿದು ಪ್ರೂಫ್ ಇದು. ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಮಾತಾಡ್ತಾರೆ. ಇಲ್ಲ ಈ ಅಮ್ಮ ತಪ್ಪಿದಾಳೆ. ಆಯ್ತು ಬಿಡಿ, ನಾನು ಕಮಿಟಿಗೆ ಹೇಳ್ತೀನಿ.